ವಿಲೇಜ್ ಸೀರೀಸ್ ಪಾರ್ಟ್ 2 ಪೊಂಗಲ್ ಮಾಡೋಕ್ಕೆ ಒಲೆ ಹಚ್ಚಿ ನಮ್ಮಮ್ಮ ಪಾತ್ರೆಗೆ ಅರಿಶಿನ ಕುಂಕುಮ ಇಟ್ಟು ಪ್ರಿಪೇರ್ ಮಾಡಿದ್ರು. ಆ ಚಿಕ್ಕ ನೋಡೋಕ್ಕೆ ಹುಡುಗರು ಬಂದಿದ್ರು. ಅವರಿಗೆ ನರಿ ಅಂತ ಆಟ ಆಡಿಸ್ತಾ ಇದ್ವಿ. ಈ ಮಕ್ಕಳು ಇವನ್ನ ನರಿ ಅಂತಾನೆ ನಂಬಿದ್ರು. ಇವ್ ನೋಡಿ ನಮ್ಮಮ್ಮ ತುಪ್ಪ ಕಟ್ ಮಾಡು ಅಂತ ಹೇಳಿದ್ರೆ ಎಲ್ಲಿ ಕಟ್ ಮಾಡ್ತಿದ್ದಾನೆ ಅಂತ. ಒಂದ್ ಕಡೆ ಒಂದ್ ಪೊಂಗಲ್ನ 4 ಜನ ಮಾಡ್ತಿದ್ರು, ಇನ್ನೊಂದ್ ಕಡೆ ನಮ್ಮಪ್ಪ ತೆಂಗಿನಕಾಯಿ ಸುಲಿತಾ ಇದ್ರು. ನಾನು ಹಾಚಿಕೋನ ನೋಡ್ಕೋತಾ ಇದ್ದೆ. ದೇವರಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆಗೆ ರೆಡಿ ಮಾಡಿದ್ರು. ನಮ್ಮ ಕುಲದೇವರು ಮುನೇಶ್ವರ. ದೇವರಿಗೆ ನೈವೇದ್ಯ ಮಾಡಿ ಪತ್ರಿಕೆ ಇಟ್ಟು ಪೂಜೆ ಮಾಡಿ ಕಡ್ಲೆಪುರಿ ಏರಿಸಿ ಬಂದಿದ್ದ ಕೆಲಸ ಮನಸ್ತೃಪ್ತಿಯಿಂದ ಮಾಡ್ಕೊಂಡು ಶೆಡ್ ಕಡೆ ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ನಮ್ ಡ್ಯಾಡಿ ಹಸು ಮೇಕೆ ಕರು ಇಟ್ಕೊಂಡಿದ್ದಾರೆ ಅಂತ ನಂಗೆ ನೋಡಿದಾಗಲೇ ಗೊತ್ತಾಗಿತ್ತು. ನಮ್ಮಪ್ಪ ನಮ್ಮೆಲ್ಲರಿಗೂ ಎಳ್ನೀರು ತಳ್ತಿದ್ರು. ಇದ್ ಮುಗಿಸ್ಕೊಂಡು ನಮ್ಮ ಮಮ್ಮಿ ಊರ್ ಆಂಬೂರ್ಗೆ ನಮ್ಮ ಮಮ್ಮಿ ತಮ್ಮನ್ಗೆ ಪತ್ರಿಕೆ ಕೊಡೋಕೆ ಹೋಗ್ಬೇಕಿತ್ತು. ನಮ್ಮ ಅಣ್ಣ ನಮ್ಮ ಅತ್ತೆ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾನೆ. ಅವ್ರಿಗೆ ಬಿರಿಯಾನಿ ಮಾಡಕ್ಕೆ ಹೇಳು ಅಂತ ಹೇಳಿದ್ರೆ ಇವಾಗ ಹೇಳ್ತೀನಿ ನೋಡು ಅಂತ ಹೇಳಿ ಅವ್ನು ಏನು ಹೇಳ್ದಂತ ನೀವೇ ನೋಡಿ. ನಾನು ನಿನ್ಗೆ ಏನಂದೆ, ಫೋನ್ ಮಾಡ್ಬಿಟ್ಟು ಬಿರಿಯಾನಿ ಮಾಡು ಅಂತ ಹೇಳಕ್ ಹೇಳ್ದೆ. ನಾವು ಹೇಳ್ತೀನಿ ಅನ್ಬಿಟ್ಟು ನೀನೇನಂದೆ, ಏನು ಬೇಡ ಅತ್ತೆ, ಏನು ನಮ್ಗೇನು ಮಾಡ್ಬೇಡ ಅತ್ತೆ, ಬಿರಿಯಾನಿ ಮಾಡಿ ಎಲ್ಲ ಬಿರಿಯಾನಿ ಅದು ಸೈಡ್ ಡಿಶ್ ಎಲ್ಲ ಮಾಡಿಕ್ಕೆ ಅಂತ ಹೇಳಕ್ಕಾಗಲ್ಲ, ಏನು ಮಾಡಬೇಡಿ ಅಂತ ಹೇಳಿದೀನಿ. ಅಲ್ಲಿ ಆದ್ರೂ ಅಲ್ಲಿ ರೆಡಿ ಆಗಿರುತ್ತೆ, ಬಿರಿಯಾನಿ ರೆಡಿ ಆಗಿರುತ್ತೆ. ರೆಡಿ ಆಗಿರ್ಲಿಲ್ಲ ಅಂತಂದ್ರೆ ನಂದೇ ಟ್ರೀಟ್. ಬಿರಿಯಾನಿ ರೆಡಿ ಆಗಿರುತ್ತೆ, ಬಿರಿಯಾನಿ ಇಲ್ಲ ಅಂತ ನಾನು ಟ್ರೀಟ್ ಕೊಡ್ತೀನಿ. ಆ ಮಧ್ಯ ಅಲ್ಲ, ಆಂಬೂರ್ ಬಿರಿಯಾನಿ, ಸ್ಟಾರ್ ಬಿರಿಯಾನಿ ಆ ಮಧ್ಯದಲ್ಲೇ ಮಾಡ್ಕೊಡ್ತೀನಿ. ಓಕೆ, ಅದು ಬಿರಿಯಾನಿ ಏನಾದರೂ ಆಗಿರ್ಬೋದು, ಅಲ್ಲಿ ಅವ್ರ ಮನೇಲಿ ನಾನ್ ವೆಜ್ ಆಗಿರುತ್ತೆ, ನಾನ್ ವೆಜ್ ರೆಡಿ ಆಗಿರುತ್ತೆ. ಬಿರಿಯಾನಿ ಅಂದ್ರೆ ಬಿರಿಯಾನಿ ಆದ್ರೂ ಆಗಿರ್ಬೋದು. ಉಳಿಸಿರೋ ಎಳ್ನೀರೆಲ್ಲ ತಂದು ನಮ್ಮ ಅಣ್ಣಂಗೆ ಕಟ್ ಮಾಡಕ್ ಹಾಕ್ತೆ. ನಮ್ಮ ಡ್ಯಾಡಿ ಇನ್ನೊಂದು ಕಡೆ ತಾಟಿ ನುಂಗಿನ ಗೆಣಸು ತೆಗಿತಾ ಇದ್ದಾರೆ. ಇದು ಎಷ್ಟು ಜನಕ್ಕೆ ಗೊತ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ಹೆಲ್ತ್ಗೆ ತುಂಬಾ ಒಳ್ಳೇದಂತೆ, ತಿನ್ನಕ್ಕೂ ಆಕ್ಚುಲಿ ಚೆನ್ನಾಗಿರುತ್ತೆ. ಒಂದ್ ಎಳ್ನೀರು ಕಟ್ ಮಾಡಕ್ಕೆ 2 ಮ್ಯಾನ್ ಪವರ್ ಬೇಕಿತ್ತು. ಕೊನೆಗೂ 2ರಿಂದ ಒಂದು ಎಳ್ನೀರು ಸಿಕ್ತು ನನಗೆ. ಇದ್ ಮುಗಿಸಿ ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮ ಡ್ಯಾಡಿ ನಮ್ಮ ಅಣ್ಣನ ಇನ್ನೊಂದ್ ಕಡೆ ಹಸುಗೆ ಹುಲ್ ತರಕ್ಕೆ ಅಂತ ಕರ್ಕೊಂಡು ಹೋದ್ರು. ಅವ್ರು ಬರೋಷ್ಟರಲ್ಲಿ ನಾನು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ನಂತರ ಅವರು ಬಂದ್ರು. ಅಲ್ಲಿಂದ ನಮ್ಮ ಡ್ಯಾಡಿಗೆ ಟಾಟಾ ಹೇಳಿ ನಮ್ಮ ಮಮ್ಮಿ ಊರ್ ಕಡೆ ಹೊರಟ್ವಿ. ಇವಾಗ ನಾವು ಪೂಜೆ ಮಾಡಿದ್ದೇವ್ರೆ ನಾನ್ ವೆಜ್ ದೇವರು, ಲೆಕ್ಕ ಬರೋದಿಲ್ಲ. ಆ ಲೆಕ್ಕ ಬರೋದಿಲ್ಲಲ್ಲ. ಫೋನ್ ಮಾಡಿದಾಗ ನಮ್ ತಿಂತಂತ ನಾನ್ ವೆಜ್ ಅಂತ ಹೇಳ್ಬಿಡ್ಬೇಕಿತ್ತು. ಮಕ್ಕ ಕೊಡೋ ಹಿಂಗೆ ಕೇಳೋದಕ್ಕಾಗುತ್ತೆ. ಏನಕ್ಕೆ ತಿನ್ನೋದಕ್ಕೆ ಇಂತಕೋ ಮುಜುಗರ ಆಗತ್ತೆ ನಿನ್ಗೆ? ಸಾರು ಖರ್ಚಲ್ಲ ಅನ್ನೋಕೆ ನಾನು ಮಾತಾಡಿರೋ ರೀತಿ ಹೆಂಗೆ ಅಂದ್ರೆ ಅವ್ರು ಬಿರಿಯಾನಿ ಮಾಡಿದ್ರು ಬೇಡ ಅಂತ ಹೇಳಿದೆ. ದೋಸೆ ಚಟ್ನಿ ಕೊಟ್ರೆ ನಾನು ತಿನ್ನಲ್ಲ ಗುರು. ದೋಸೆ ಚಟ್ನಿ ಕೊಟ್ರೆ ನಾನು ಪತ್ರಿಕೆನೇ ಕೊಡಲ್ಲ. ನಮ್ಮ ಅತ್ತೆ ಮನೇಲಿ ಏನಾಯ್ತು, ಅವ್ರು ಏನು ಅಡುಗೆ ಮಾಡಿದ್ರು ಅನ್ನೋದನ್ನ ಪಾರ್ಟ್ 3 ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಮಿಸ್ ಮಾಡ್ದೆ ನೋಡಿ.